ರಾಜ್ಯದಲ್ಲಿ ಒಲೆಯೇ ಆರದ ಮಠದ ಅಡುಗೆ ಕೋಣೆಗಳಿವೆ. ನಿತ್ಯವೂ ಅನ್ನದಾಸೋಹ ಮಾಡಿ ಹಸಿವು ನೀಗಿಸೋ ದೇಗುಲಗಳಿವೆ. ದಣಿದು ಬಂದವರಿಗೆ ಪ್ರಸಾದ ನೀಡೋ ಪವಿತ್ರ ಕ್ಷೇತ್ರಗಳಿವೆ. ಆದರೆ ಈ ಎಲ್ಲಾ ಕ್ಷೇತ್ರಗಳ ಅನ್ನದಾಸೋಹಕ್ಕೆ ಗ್ಯಾಸ್ ಟ್ರಬಲ್ ಉಂಟಾಗಿದೆ. ದೇಗುಲಕ್ಕೆ ಬಂದ ಭಕ್ತರಿಗೆ ದಾಸೋಹ ಸಿಗ್ತಿಲ್ಲ, ಹಸಿದು ಬಂದವರಿಗೆ ಪ್ರಸಾದ ಇಲ್ಲ. ದೇಗುಲದಲ್ಲಿ ಎಂದು ಆರದ ಒಲೆಗಳು ಈಗ ಉರಿತಾ ಇಲ್ಲ. ಇದಕ್ಕೆಲ್ಲ ಕಾರಣವೇ ಗ್ಯಾಸ್ ಪೂರೈಕೆ ಸ್ಥಗಿತ. ರಾಜ್ಯದ ಪ್ರಖ್ಯಾತ ದೇಗುಲಗಳಿಗೂ ತಟ್ಟಿದ ಗ್ಯಾಸ್ ಬಿಸಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಸಾದದ ಜೊತೆ ಸಿಗಲ್ಲ ಪಲ್ಯ. ಗ್ಯಾಸ್ ಸಮಸ್ಯೆ ಕೇವಲ ಹೋಟೆಲ್ ಮನೆಗಳಿಗೆ ಮಾತ್ರವಲ್ಲ, ದೇಗುಲಗಳಿಗೂ ಇದರ ಬಿಸಿ ತಡ್ತಾ ಇದೆ. ರಾಜ್ಯದಲ್ಲೂ ಹಲವು ದೇಗುಲಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಇನ್ನು 3 ದಿನ ಗ್ಯಾಸ್ ಪೂರೈಕೆ ಆಗದೆ ಹೋದ್ರೆ ಅನ್ನದಾಸೋಹ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರತಿನಿತ್ಯ 20 ಸಿಲಿಂಡರ್ಗಳು ಬೇಕಂತೆ. ಸಿಲಿಂಡರ್ ಅಭಾವದಿಂದಾಗಿ ಅನ್ನ ಪ್ರಸಾದದಲ್ಲಿ ಕೆಲ ದಿನ ಪಲ್ಯ ಸಿಗಲ್ವಂತೆ. ಬೆಳಗಿನ ಉಪಹಾರಕ್ಕೆ ಅವಲಕ್ಕಿ ಮಾತ್ರ ವಿತರಿಸೋದಕ್ಕೆ ನಿರ್ಧರಿಸಲಾಗಿತ್ತು. ಆದರೆ ಸಂಜೆ ವೇಳೆ ಹಿರಿಯ ಅಧಿಕಾರಿಗಳ ಮಾತುಕತೆ ಬಳಿಕ ಗ್ಯಾಸ್ ಸಿಲಿಂಡರ್ ಏಜೆನ್ಸಿಯವರು 18 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡೋದಕ್ಕೆ ಒಪ್ಪಿದ್ದು ಪ್ರಸಾದದ ಮೆನುವಿನಲ್ಲಿ ಬದಲಾವಣೆ ಇಲ್ವಂತೆ. ಅಲ್ಲಿ ಹಿಂದೆ ಕಟ್ಟಿಗೆ ವ್ಯವಸ್ಥೆ ಮಾಡಿದ್ರು. ಸೊ ಅದನ್ನು ನಾವು ಮಾಡ್ಕೊಳ್ಳೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಒಂದು ಎರಡನೇದು, ನಮ್ಮಲ್ಲಿ ಗೋಶಾಲೆ 2 ಇದೆ. ಸುಮಾರು ಒಂದು 80ಕ್ಕೂ ಹೆಚ್ಚು ನಮ್ಮಲ್ಲಿ ಹಸುಗಳಿದೆ. ಅದನ್ನು ಉಪಯೋಗಿಸಿ ನಾವು ಗೋಬರ್ ಗ್ಯಾಸ್ ಮಾಡೋಕ್ಕೂ ಸಹ ನಾವೊಂದು ಚಿಂತನೆ ಮಾಡಿದ್ದೇವೆ. ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲೂ ವಾಣಿಜ್ಯ ಸಿಲಿಂಡರ್ ಅಭಾವ ಉಂಟಾಗಿದೆ. ಹೀಗಾಗಿ ಊಟಕ್ಕೆ ಬ್ರೇಕ್ ಹಾಕಿ ಕೇವಲ ಪಲಾವ್, ಟೊಮ್ಯಾಟೊ ಬಾತ್ ವಿತರಿಸ್ತಾ ಇದ್ದಾರೆ. ಈಗ ಊಟ ಇಲ್ಲ, ತಿಂಡಿ ಕೊಡೋಣ ಅಂತ ನಾವು 2 ಗಂಟೆವರೆಗೂ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ವಿತರಣೆ ಬಂದ್ ಆಗಿದೆ. ನಿತ್ಯ ಪ್ರಸಾದ ತಯಾರಿಕೆಗೆ 5 ರಿಂದ 6 ವಾಣಿಜ್ಯ ಸಿಲಿಂಡರ್ ಬೇಕಿತ್ತು. ಆದ್ರೀಗ ಪ್ರಸಾದ ಸೇವೆ ಸ್ಥಗಿತಗೊಂಡಿದೆ. ಇದು ಇಲ್ಲಿ ಒಂದೇ ಕಡೆ ಅಲ್ಲ, ಎಲ್ಲಾ ಕಡೆನೂ ಇದು ಪ್ರಾಬ್ಲಮ್ ಆಗ್ತಾ ಇರೋದು. ಬರೀ ದೇವಸ್ಥಾನ ಒಂದೇ ಇಲ್ಲ, ತುಂಬಾ ಕೆಳವರ್ಗದ ಜನಗಳಿಗೂ ಸಿಗ್ತಾ ಇಲ್ಲ. ಇವಾಗ ಗ್ಯಾಸ್ ಅಂದಾಗ ತುಂಬಾ ಪ್ರಾಬ್ಲಮ್ಸ್ಗಳಿದೆ. ಬೆಂಗಳೂರಿನ ಗವಿಪುರಂ ಗುಟ್ಟಹಳ್ಳಿಯ ಬಂಡೆಮಾಕಾಳಿ ದೇಗುಲದಲ್ಲೂ ಪ್ರಸಾದ ತಯಾರಿಕೆಗೆ ಸಮಸ್ಯೆ ಆಗಿದೆ. ಚಾಮರಾಜನಗರದ ಮಲೆಮಾದೇಶ್ವರ ಸನ್ನಿಧಿಗೂ ಗ್ಯಾಸ್ ಸಮಸ್ಯೆ ತಟ್ಟಲಿದೆ. ಕೇವಲ 10 ದಿನಕ್ಕಾಗುವಷ್ಟು ಮಾತ್ರ ಸಿಲಿಂಡರ್ ಸ್ಟಾಕ್ ಇದೆ. ಯುಗಾದಿ ಜಾತ್ರೆಗೆ ಲಕ್ಷಾಂತರ ಭಕ್ತರು ಸೇರಲಿದ್ದಾರೆ. ಹೀಗಾಗಿ ಜಾತ್ರೆ ವೇಳೆ ಒಂದು ದಿನಕ್ಕೆ ಬರೋಬ್ಬರಿ 15 ರಿಂದ 20 ಸಿಲಿಂಡರ್ ಬೇಕೇ ಬೇಕಿದ್ದು ಸಮಸ್ಯೆ ಆಗಲಿದೆಯಂತೆ. ಭಕ್ತರಿಗೆ ಸಮಸ್ಯೆಯಾಗದಂತೆ ಮುಜರಾಯಿ ಸಚಿವರ ಸೂಚನೆ. ರಾಜ್ಯದ 15 ಪ್ರಮುಖ ಮುಜರಾಯಿ ದೇವಸ್ಥಾನಗಳಲ್ಲಿ ಗ್ಯಾಸ್ ಸಮಸ್ಯೆ ಇದೆ ಅಂತ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯದ ಬಗ್ಗೆ ಸದನದಲ್ಲಿ ಚರ್ಚಿಸಿದ್ವಿ. ಭಕ್ತರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಆಡಳಿತ ಮಂಡಳಿಗೆ ತಿಳಿಸಿದ್ದೀವಿ ಎಂದ್ರು. 10-15 ದೇವಸ್ಥಾನದಲ್ಲಂತೂ ಸಹಸ್ರಾರು ಜನ ಹೋಗ್ತಾರೆ. 5,000, 10,000, 15,000, 20,000 10 ದಿವಸ ಆಯಿತು ಅಲ್ವಾ. ಅದಕ್ಕೆ ಸ್ವಲ್ಪ ಅಲರ್ಟ್ ಆಗಿರಿ ಅಂತ ಹೇಳಿ, ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಕೊಳ್ಳೋದು ಅಥವಾ ಪ್ರಿಯಾರಿಟಿ ಮೇಲೆ ಕೊಡಬೇಕು ಅಂತ ಹೇಳಿದ್ರು. ವಾಣಿಜ್ಯ ಸಿಲಿಂಡರ್ ಕೊರತೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ. ರಾಜ್ಯದಲ್ಲಿ ವಾಣಿಜ್ಯ ಸಿಲಿಂಡರ್ ಕೊರತೆ ಉಂಟಾಗಿದ್ದಕ್ಕೆ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಸೇರಿ ಹಲವೆಡೆ ಕಟ್ಟಿಗೆ ಒಲೆ ಹಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರಿದ್ರು. ಕಷ್ಟ ಅಂತ ಬರೋ ಭಕ್ತರಿಗೆ ಅಭಯ ನೀಡ್ತಾ ಇದ್ದ, ಹಸಿದು ಬಂದವರಿಗೆ ಅನ್ನ ನೀಡ್ತಾ ಇದ್ದ ದೇಗುಲಗಳಿಗೆ ಈಗ ಅಡುಗೆ ಅನಿಲದಿಂದ ಸಂಕಷ್ಟ ಬಂದಿದ್ದು ಮಾತ್ರ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, TV9.